ಹುಬ್ಬಳ್ಳಿಯಲ್ಲಿ ಶೆಡ್ನಲ್ಲಿದ್ದ ಹಸುವಿನ ಮೇಲೆ ಚಿರತೆ ದಾಳಿಯನ್ನು ನಡೆಸಿದೆ. ನಿನ್ನೆ ಮಧ್ಯಾಹ್ನ ಹಸುವಿನ ಮೇಲೆ ಚಿರತೆ ದಾಳಿಯನ್ನು ನಡೆಸಿರುವಂತದ್ದು ದಾಮನಗಟ್ಟಿಯ ಮಾಲಣ್ಣವರ ಎಂಬುವವರ ಹೊಲದಲ್ಲಿನ ಶೆಡ್ನಲ್ಲಿ ಕಟ್ಟಿದಂತಹ ಹಸುವಿನ ಮೇಲೆ ಚಿರತೆ ದಾಳಿಯನ್ನ ನಡೆಸಿರುವಂತದ್ದು ಗಾಮನಗಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆತಂಕ ಮನೆ ಮಾಡಿಬಿಟ್ಟಿದೆ. ಒಂದ್ ಕಡೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಹಸುವಿನ ಮೇಲೆ ಯಾವ ರೀತಿ ಚಿರತೆ ದಾಳಿ ಮಾಡಿದೆ ಅನ್ನೋದನ್ನ. ಒಂದು ಕಡೆ ಸದ್ಯಕ್ಕೆ ಗ್ರಾಮಗಳಲ್ಲಿ ಆತಂಕ ಮನೆ ಮಾಡಿಬಿಟ್ಟಿದೆ. ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆಗೆ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಹರಸಾಹಸ ಮಾಡಿದ್ರು ಕೂಡ ಚಿರತೆ ಹಿಡಿಯುವಲ್ಲಿ ಒಂದು ಕಡೆ ಯಶಸ್ವಿ ಆಗೋದು ಕೂಡ ಕಷ್ಟವಾಗ್ಬಿಟ್ಟಿದೆ. ಅಧಿಕಾರಿಗಳ ಹರಸಾಹಸ ಒಂದು ಕಡೆ ಆದ್ರೆ ವಿವಿಧ ಕಡೆಗಳಲ್ಲಿ ಬೋನನ್ನ ಈಗಾಗಲೇ ಅರಣ್ಯ ಇಲಾಖೆಯವರು ಇಟ್ಟಿದ್ದಾರೆ. ಆದ್ರೂ ಇದುವರೆಗೂ ಬೋನಿಗೆ ಬೀಳದೆ ಚಿರತೆ ತಪ್ಪಿಸ್ಕೊಂಡು ಆಟ ಆಡ್ತಾ ಇದೆ. ಆದ್ರೆ ಸದ್ಯಕ್ಕೆ ಗ್ರಾಮಗಳಲ್ಲಿ ಜನ ಓಡಾಡೋದಕ್ಕೂ ಕೂಡ ಭಯ, ಜನನಿಬಿಡ ಪ್ರದೇಶಗಳಲ್ಲಿ ಒಬ್ಬರೇ ಇಬ್ಬರೇ ಕೆಲಸದ ಮುಖೇನ ಹೋಗೋದಕ್ಕೂ ಕೂಡ ಭಯ. ಅಷ್ಟರ ಮಟ್ಟಿಗೆ ಅಲ್ಲಿನ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಶೆಡ್ನಲ್ಲಿದ್ದಂತಹ ಹಸುವಿನ ಮೇಲೆಯೇ ಚಿರತೆ ದಾಳಿಯನ್ನ ಮಾಡಿದೆ. ಈ ಘಟನೆ ನಡೆದಿರುವುದು ನಿನ್ನೆ ಮಧ್ಯಾಹ್ನ. ಸದ್ಯ ಅರಣ್ಯ ಇಲಾಖೆ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಸಕಲ ಪ್ರಯತ್ನವನ್ನು ಮಾಡ್ತಾ ಇದೆ. ಬಂದ ಸಸ ಒಂದು ತಿಂಗಳ ದೀಡ್ ತಿಂಗಳಾತು. ಎಲ್ಲರಿಗೂ ಜನಕ್ಕೆ ಭಯ ಹುಟ್ಟಿಸೈತಿ. ಇವತ್ತ ಮುಂಜಾನೆ 10-10:30 ಸುಮಾರ ನಮ್ಮ ನಿಂಗಪ್ಪ ಎಬ್ಸೂರ್ ಅನ್ನೋರಿಗೆ ಭೇಟಿ ಆಗೈತಿ. ಆದ್ರೂ ಅವರ ಅರಣ್ಯ ಸಿಬ್ಬಂದಿಗೆ ಹೇಳ್ಯಾರ, ಅವರು ಸಹಸ ಪ್ರಯತ್ನ ಮಾಡ್ತಾ ಇದ್ದಾರ. ಇನ್ನೂವರೆಗೂ ಚಿರತೆ ಸಿಕ್ಕಿಲ್ಲ. ಇವತ್ತು ಏಕಾಏಕಿ ಮಧ್ಯಾಹ್ನ ನಮ್ಮ ಗಾಮಗಟ್ಟಿ ಗ್ರಾಮದ ಮಾದೇವಪ್ಪ ಮಾಳಣ್ಣವ್ರ ಆಕಳ ಮ್ಯಾಗ ದಾಳಿ ಮಾಡೈತಿ. ಆಗ ಯಾವುದೋ ಪರಿಸ್ಥಿತಿಯಲ್ಲಿ ಏನೋ ಆಗಿ ಮತ್ತೆ ಬಿಟ್ಟು ಹೋಗೈತಿ. ನಮ್ಮ ಈ ಅರಣ್ಯ ಇಲಾಖೆದವ್ರ ಎಷ್ಟು ಸತತ ಬಹಳ ಪ್ರಯತ್ನ ಮಾಡಿದ್ರು ಅವ್ರಿಗೆ ಸಿಕ್ಕಿಲ್ಲ. ಈಗ ಆಕಳದ ನಮಗ ಬಹಳ ನುಕ್ಸಾನ ಆಗೈತಿ. ನಮಗ ಅದ ಆಕಳದ ನುಕ್ಸಾನ ಕೊಡಬೇಕು. ಮತ್ತ ಸಹಸ ಹೆಚ್ಚಿನ ಪ್ರಯತ್ನ ಮಾಡಿ ಸಿಬ್ಬಂದಿಯವರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಯಲ್ಲಪ್ಪ. ಯಲ್ಲಪ್ಪ, ಒಂದು ಕಡೆ ಚಿರತೆಯ ಹಾವಳಿಗೆ ಜನ ಅಲ್ಲಿ ಭಯಭೀತರಾಗ್ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ಯಾ? ಅಲ್ಲಿನ ಜನತೆಗೆ ಚಿರತೆ ಹಿಡಿಯುವನ್ನ ವಿಶ್ವಾಸ ಕೊಟ್ಟಿದ್ಯಾ, ಹೇಗೆ ಅಂತ? ಅಮೃತ ಏನು ಹುಬ್ಬಳ್ಳಿಯ ಹೊರವಲಯ ಅಂದ್ರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಸುತ್ತಮುತ್ತ ಕಳೆದ 15 ದಿನಗಳಿಂದ ಚಿರತೆ ಕಾಟ ಇದೆ ಅಂತಾರೆ. ಜನರಿಗೆ ಬಹಳಷ್ಟು ವಿಧಂತರ ಆತಂಕವನ್ನು ಸೃಷ್ಟಿಸಿದೆ. ಯಾವ ಮಟ್ಟಿಗೆ ಅಂತಂದ್ರೆ ಹುಬ್ಬಳ್ಳಿಯ ಗೋಕುಲ್ ರೋಡ್ ನ ಜನ ಇವತ್ತು ಮನೆಯಿಂದ ಹೊರಗಡೆ ಬರಲಿಕ್ಕೆ ಭಯದ ವಾತಾವರಣ ಅಷ್ಟೊಂದು ನಿರ್ಮಾಣವಾಗಿದೆ. ಬೆಳಿಗ್ಗೆದ್ದು ವಾಕಿಂಗ್ ಹೋಗಿದ್ದು ಸಹ ಇಲ್ಲ ಅಂತಂದ್ರೆ ಜನ ಬಿಟ್ಟು ಮನೆಯಲ್ಲಿ ಕುಳಿತುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ಒಂದು ಚಿರತೆ. ಯಾಕಂದ್ರೆ ಇದೇ ಒಂದು ಚಿರತೆ 15 ದಿನಗಳ ಹಿಂದ್ಗಡೆ ಅಂತಂದ್ರೆ ಆ ಒಂದು ಚಿರತೆಯ ಗುರುತು ಚಿರತೆ ಇಲ್ಲಿ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಅಂತಂದ್ರೆ ಅದರ ಚಲನವಲನಗಳ ಮೇಲೆ ಅರಣ್ಯ ಇಲಾಖೆ ನಿಗಾ ಇಟ್ಟಿತ್ತು. 15 ದಿನಗಳ ಹಿಂದ್ಗಡೆ ಇದೆ ಒಂದು ವಿಮಾನ ನಿಲ್ದಾಣದ ಹಿಂದ್ಗಡೆ ಒಂದು ಗಾಮನಗಟ್ಟಿ ಪ್ರದೇಶದಲ್ಲಿ ಕಂಡಿತ್ತು. ಆ ಗಾಮನಗಟ್ಟಿ ಪ್ರದೇಶ ಮುಗಿದ ಬಳಿಕ ಇಲ್ಲಿ ಅಂತಂದ್ರೆ ಆ ಚಿರತೆ ಕಾಣಿಸಿಕೊಂಡಿದ್ದು ಹುಬ್ಬಳ್ಳಿಯ ಒಂದು ಕಾರವಾರ ರಸ್ತೆಯಲ್ಲಿ. ನಂತರ ಇದು ಒಂಥರ ಹುಬ್ಬಳ್ಳಿಯ ಒಂದು ಕೇಶಾಪುರದ ಕಡೆನೂ ಸಹ ಇಲ್ಲಿ ಒಂದು ಚಿರತೆ ಕಾಣಿಸಿಕೊಂಡಿದೆ ಅನ್ನೋದು ಜನರು ಮಾತಾಡ್ತಾ ಇದ್ರು. ಮತ್ತು ಕೆಲವೊಂದಿಷ್ಟು CCTV ಫೋಟೋಗಳನ್ನು ಇಲ್ಲಿ ವೈರಲ್ ಮಾಡ್ತಿದ್ರು. ಚಿರತೆ ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ಅಂತೇಳಿ. ಇದಕ್ಕೆಲ್ಲವೂ ತಾರ್ಕಿಕ ಅಂತ್ಯ ಹಾಡಬೇಕು ಅಂತೇಳಿ ಕಳೆದ 15 ದಿನಗಳಿಂದ ಇಲ್ಲಿ ಅರಣ್ಯ ಇಲಾಖೆ ಬಹಳಷ್ಟು ಇಲ್ಲಿ ಪಣ ತೊಟ್ಟು ಸಿಕ್ಕಾಪಟ್ಟಿಗಳಂತಂದ್ರೆ ಎಲ್ಲಿ ಅದೇನು ಹೆಜ್ಜೆ ಗುರುತಿರುತ್ತೆ ಆ ಹೆಜ್ಜೆ ಗುರುತಿನಲ್ಲಿ ಒಂದು ಬೋನ್ ಇಡುವಂತಹ ಕೆಲಸ ಮಾಡಿದೆ. ಆ ಬೋನ್ ಇಟ್ಟರು ಸಹ ಇಲ್ಲಿ ಅಂತಂದ್ರೆ ಆ ಚಿರತೆ ಬೋನಿಗೆ ಬೀಳ್ತಿಲ್ಲ. ಯಾಕಂದ್ರೆ ಚಿರತೆ ಇಲ್ಲಿ ಇವತ್ತು ಒಂದ್ ಕಡೆ ಆ ಗಮನಗಟ್ಟಿ ಪ್ರದೇಶದಲ್ಲಿ ಕಾಣಿಸ್ಕೊಂಡ್ರೆ ಒಂದಿನ ಕಾರವಾರ ರಸ್ತೆಯಲ್ಲಿ ಕಾಣಿಸ್ಕೊಡುತ್ತೆ. ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಅಂತಂದ್ರೆ ನಿನ್ನೆ ಮಧ್ಯಾಹ್ನ ಒಂದು ದೊಡ್ಡ ಅವಘಡ ನಡೆದಿದೆ. ಹಸುವಿನ ಅಂದ್ರೆ ಶೆಡ್ನಲ್ಲಿ ಗಮನಗಟ್ಟಿಯ ಒಂದು ಇದೇ ಒಂದು ಏರ್ಪೋರ್ಟ್ ವಿಮಾನ ನಿಲ್ದಾಣದ ಹಿಂದ್ಗಡೆ ಇರುವಂತ ಮಾಲಣ್ಣವರ ಒಂದು ಗಾಮನಗಟ್ಟಿಯ ನಿವಾಸಿಯವರು ಮಾಲಣ್ಣವರ ಹೊಲದಲ್ಲಿ ಒಂದು ಶೆಡ್ ಇತ್ತು. ಆ ಶೆಡ್ ನಲ್ಲಿ ಒಂದು ಆಕಳುಗಳನ್ನ ಕಟ್ಟಿ ತಮ್ಮ ಉಪಜೀವನವನ್ನು ಮಾಡ್ತಿದ್ರು. ಆ ಶೆಡ್ ನಲ್ಲಿ ಕಟ್ಟಿರುವಂತಹ ಆಕಳುಗಳ ಮೇಲೆ ಇಲ್ಲಿ ಚಿರತೆ ಹಲ್ಲೆ ಮಾಡಿದೆ. ಇದನ್ನೆಲ್ಲವೂ ನೋಡಿದಾಗ ಚಿರತೆ ದಾಳಿ ಮಾಡಿದ್ದನ್ನು ನೋಡಿದಾಗ ಘಟನೆ ಗಾಮನಗಟ್ಟಿ ಮತ್ತು ಹುಬ್ಬಳ್ಳಿಯ ಗೋಕುಲ್ ರೋಡ್ ಏನ್ ಪ್ರದೇಶ ಏನಿದೆ ವಿಮಾನ ನಿಲ್ದಾಣದ ಸುತ್ತಮುತ್ತ ಜನರಿಗೆ ಇವತ್ತು ದೊಡ್ಡದಂತ ಒಂದು ಆತಂಕ ಸೃಷ್ಟಿಯಾಗಿದೆ. ಈ ಸಂಪುಟಂಗೆ ಅರಣ್ಯ ಇಲಾಖೆ ಕೇವಲ ಅಂದ್ರೆ ಕಾಟಾಚಾರಕ್ಕೆ ಬೋನ್ ಇಡುವುದಲ್ಲ, ಅರಣ್ಯ ಇಲಾಖೆ ಆ ಚಿರತೆಯನ್ನ ಹಿಡಿದು ಕಾಡಿ ಅಟ್ಟಿ ಇಲ್ಲಿನ ಜನರು ನೆಮ್ಮದಿಯಿಂದ ಜೀವನ ಮಾಡಲು ಅವಕಾಶ ಮಾಡಿಕೊಡ್ಬೇಕಾಗಿದೆ. ಅಮೃತ, ಧನ್ಯವಾದ ಯಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.